ಈ ಕಾಡಲ್ಲಿ ಯಾವ್ದಾರು ಹೆಂಗ್ ಓಡಾಡಿದುಂಟಾ? ಯಾವಾಗ? ನಿನ್ನೆ ಮೊನ್ನೆ ಸುಮಾರು 30 ವರ್ಷ ವಯಸ್ಸಾಗಿರ್ಬೋದು. ಯಾವ ಬಣ್ಣದ ಬಟ್ಟೆ ಹಾಕಿದ್ರು ಅವರು? ಹಳದಿ ಕಲರ್ ಬಣ್ಣದ ಬಟ್ಟೆ ಹಾಕಿದ್ರು ಸರ್. ಹಳದಿ ಬಣ್ಣದ ಬಟ್ಟೆ ಹಾಕಿರೋ ಹುಡುಗಿ ನೀವೇನಾದ್ರು ನೋಡಿದ್ರಾ? ಸರಿಯಾಗಿ ನೆನಪಿಲ್ಲ. ನಿನ್ನೆ ಆ ಕಾಡಿನ ಬಳಿ ನದಿ ಹತ್ರ ಹೋದಾಗ ಯಾವುದೋ ಒಂದು ಒಂಟಿ ಹೆಂಗಸು ಓಡಾಡಿದುಂಟು ಮಾರಾಯ. ನದಿ ಪಕ್ಕದ ಕಾಡಲ್ಲ ಸರ್. ನೋಡಿ ಇವರೇನ ಅವರು? ಮುಖ ನೆನಪಿಲ್ಲ ಮಾರಾಯ, ಆದರೆ ದೂರದಿಂದ ಗಮನಿಸಿದ್ದಂತೂ ಉಂಟು. ಆ ಪ್ರದೇಶದಲ್ಲಿ ಒಂಟಿ ಹೆಂಗಸು ಯಾಕೆ ಹೋಗುತ್ತಿದ್ದಳು ಎಂದ್ರು ಭಯಪಟ್ಟು ಮೋಹಿನಿ ಅಂದುಕೊಂಡು ನಾನು ಓಡಿಬಿಟ್ಟೆ. ಮೋಹಿನಿ ಅಲ್ಲ ಸರ್, ಅದು ನನ್ನ ಶಾಲಿನಿ ಸರ್. ನನ್ನ ಶಾಲಿನಿ ಸರ್, ಅವಳು ನನ್ನ ಶಾಲಿನಿ. ಆಯ್ತಾಯ್ತು, ಎಲ್ಲರೂ ಹುಡ್ಕೋಣ. ಬನ್ನಿ 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 ಬನ್ನಿ. ಎಲ್ಲ ಹೊರಟಿದ್ದೀರಿ? ಅಲ್ಲ, ನದಿ ಪಕ್ಕ ಕಾಡಿಗೆ. ಅದಕ್ಕೂ ಮುಂಚೆ ನೀವು ಸೇತುವೆ ಹತ್ರ ಸ್ವಲ್ಪ ಬರಬೇಕು. ಯಾಕೆ? ಗಾಬರಿ ಆಗ್ಬೇಡ ಮಾರ್ರೆ, ಅಲ್ಲೊಂದು ಹೆಂಗಸಿ ನೆಣ ಸಿಕ್ಕಿದೆ ಅಂತೆ. ಈಗ ತಾನೇ ಸುದ್ದಿ ಬಂತು. ಸುಮಾರು 30 ವಯಸ್ಸಿನ ಹೆಂಗಸಂತೆ. ಯಾವುದಕ್ಕೂ ನಿನಗೊಂದ್ಸಲ ತೋರಿಸ್ಬಿಡೋಣ ಅಂತ ಬಂದು. ನನ್ನ ಶಾಲೆ ಎಲ್ಲ ಕಂಡ್ರೆ ಅದು ನನ್ನ ಸೀನಿಯರ್ ಸಾಧ್ಯನೇ ಇಲ್ಲ. ಸಮಾಧಾನ ಮಾಡ್ಕೊಳಪ್ಪ. ಅವಳು ನಿನ್ನ ಹುಡುಗಿ ಆಗಿದ್ದರಲ್ಲಿಂದು ನಾನು ದೇವರಲ್ಲಿ ಬೇಡ್ಕೋತೀನಿ. ಯಾವುದಕ್ಕೂ ಒಂದು ಸಾರಿ ನದಿಯ ಬಳಿ ಹೋಗಿ ನೋಡೋಣ, ಕರ್ಕೊಂಡೋಗಿ. ಬಾಪ್ಪ ಬಾ. ನಾನು ಬರಲ್ಲ ಸರ್. ಅದು ನನ್ನ ಸೀನಿಯರ್ ಅಲ್ಲ ಕಂಡ್ರೆ, ಅದು ಅಲ್ಲ. ಸರ್, ಯಾಕೋ ತುಂಬಾ ಭಯ ಆಗ್ತಾ ಇದೆ. ಅಬ್ಬಯ್, ಏನಿದು? ನಿನ್ನ ಪ್ರೀತಿ ಮೇಲೆ ನಿನ್ಗೆ ನಂಬಿಕೆ ಇಲ್ವಾ? ಆದರೂ ಅಲ್ಲಿ ನಾನದು ನೋಡಲ್ಲ. ಬಿಟ್ಬಿಡ್ರಿ, ನನ್ನ ಬರಲ್ಲ. ನೀನೊಬ್ಬ ರಿಪೋರ್ಟರ್ ಆಗಿ ಈ ಥರ ಮಾಡೋದು ಸರಿಯಲ್ಲ. ಅದು ನಿಮ್ಮ ಶಾಲಿನಿ ಅಲ್ಲ ಅಂತ ಆದರೆ ನಾವು ಬೇರೆ ಕಡೆ ನಿಮ್ಮ ಶಾಲಿನಿ ಟೀಚರ್ನ ಹುಡುಕೋದಲ್ವಾ? ದೇವ್ರಿದ್ದಾನೆ ಬಾಪ, ನಿಮ್ಮ ರಂಗ ಇದ್ದಾನೆ ಬಾರಯ್ಯ. ಬಾಪ.